ನಿಮ್ಗೂ ತುಂಬಾ ಸಿವಿಯರ್ ಹೇರ್ ಫಾಲ್ ಆಗ್ತಿದ್ಯಾ ಅಥವಾ ಆಗಿ ಹೋಗಿದ್ಯಾ? ನಿಮ್ಮ ಕೂದಲಿನ ಬುಡಗಳು ವೀಕ್ ಆಗಿದೆ ಅಂತ ಅನ್ಸತ್ತಾ? ನೀವು ತಲೆ ಬಾಚ್ಕೊಳ್ಳುವಾಗ ನಿಮ್ಮ ಕೂದಲಿನ ಬುಡಗಳು ತುಂಬಾ ನೋವಾಗತ್ತಾ? ಆಲ್ರೆಡಿ ಬಾಲ್ ಪ್ಯಾಚಸ್ ಕಾಣಿಸೋದಕ್ಕೆ ಶುರುವಾಗಿ ಹೋಗಿದ್ಯಾ? ನಿಮ್ಮ ಹೇರ್ ಲೈನ್ ಹಿಂದೆ ಹೋಗೋದಕ್ಕೆ ಶುರುವಾಗಿದ್ಯಾ? ಈ ರೀತಿ ಕಾಣಿಸೋದಕ್ಕೆ ಶುರುವಾಗಿದ್ಯಾ? ಇದನ್ನ ನೀವು ಫಿಕ್ಸ್ ಮಾಡ್ಕೊಳ್ಬೇಕು ಅನ್ಕೋತಿದ್ದೀರಾ? ಒಂದೇ ರೆಮಿಡಿಯಿಂದ ಈ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ನೀವು ಫಿಕ್ಸ್ ಮಾಡ್ಕೊಳ್ಬಹುದು. ಲೈಕ್ ಮ್ಯಾಜಿಕಲಿ ವಿದಿನ್ 2 ವೀಕ್ಸ್ ನಲ್ಲಿ ನಿಮ್ಮ ಹೇರ್ ಫಾಲ್ ನಿಂತೋಗುತ್ತೆ. ಹೇರ್ ರೀಗ್ರೋತ್ ಅನ್ನ ವಿಸಿಬಲ್ ಆಗಿ ನೋಡ್ತೀರಾ ನೀವು. ನಿಮ್ಮ ಹೇರ್ ರೂಟ್ಸ್ ನ ಸ್ಟ್ರಾಂಗ್ ಮಾಡುತ್ತೆ. ರಿಸಲ್ಟ್ ನೋಡಿ ನೀವೇ ಶಾಕ್ ಆಗ್ತೀರಾ. ಸೊ ನಡೀರಿ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನೋಡೋಣ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅನುಷಾ ಆನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಬ್ಯೂಟಿ ಬ್ಲಿಸ್. ನಾನು ಈ ರೆಮಿಡಿಗೆ ಯೂಸ್ ಮಾಡಿರುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೋಡಿ ಬೈ ಮಾಡಿ. ಈ ರೆಮಿಡಿನ ಶುರು ಮಾಡೋದಕ್ಕೆ ಸ್ಟೆಪ್ ನಂಬರ್ 1, ನಿಮ್ಮ ಸ್ಕ್ಯಾಲ್ಪ್ ನ ಮಸಾಜ್. ಒಂದು ಡರ್ಮಾ ರೋಲರ್ ನ ತಗೊಂಡು ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ಚೆನ್ನಾಗಿ ಮಸಾಜ್ ಕೊಡಿ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೇನೆ ನೀಟಾಗಿ ನಿಮ್ಮ ಸ್ಕ್ಯಾಲ್ಪ್ ಗೆ ಸೆಕ್ಷನ್ ಮಾಡ್ಕೊಂಡು 5 to 10 ಟೈಮ್ಸ್ ರೋಲ್ ಮಾಡ್ಕೊಳ್ತಾ ಹೋಗಿ. ಅದನ್ನ ತಿರುಗಿಸ್ತಾ ಹೋಗಿ. ಪ್ರೆಷರ್ ಕೊಡಬಾರ್ದು. ಪ್ರೆಷರ್ ಕೊಡಲ್ದಂಗೆ ಇದನ್ನ ರೋಲ್ ಮಾಡ್ಕೊಳ್ತಾ ಹೋಗಿ. ಅಂಡರ್ಲೈನ್ ದಿಸ್ ಪಾಯಿಂಟ್, ಪ್ರೆಷರ್ ಕೊಡಬಾರ್ದು. ಈ ಡರ್ಮಾ ರೋಲರ್ ನಲ್ಲಿ ಸಣ್ಣ ಸಣ್ಣ ಮೈಕ್ರೋ ನೀಡಲ್ಸ್ ಇದೆ. ಈ ಮೈಕ್ರೋ ನೀಡಲ್ಸ್ ನಿಂದ ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ನಾವು ಮಸಾಜ್ ಮಾಡ್ತಿರುವಾಗ, ಅದನ್ನ ರೋಲ್ ಮಾಡ್ತಿರುವಾಗ ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ಸಣ್ಣ ಸಣ್ಣ ಮೈಕ್ರೋ ಇಂಜುರೀಸ್ ಆಗತ್ತೆ. ಆವಾಗ ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ಕೊಲಾಜನ್ ಬೂಸ್ಟ್ ಆಗತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಎಕ್ದಮ್ ಇನ್ಕ್ರೀಸ್ ಆಗುತ್ತೆ. ಲೈಕ್ ನೀವ್ ಏನೇ ಹಚ್ಚಿದ್ರು, ಹೇರ್ ಆಯಿಲ್ ಆಗಿಲ್ಲ, ಹೇರ್ ಸೀರಮ್, ಟಾನಿಕ್ ಏನೇ ಹಚ್ಚಿದ್ರು ಅದರ ಅಬ್ಸಾರ್ಪ್ಷನ್ 10 ಪಟ್ಟು ಜಾಸ್ತಿ ಆಗುತ್ತೆ. ಚೆನ್ನಾಗಿ ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ಪೆನಿಟ್ರೇಟ್ ಆಗೋ ಹಾಗೆ ಮಾಡುತ್ತೆ. ಡೈರೆಕ್ಟ್ ನಿಮ್ಮ ಸ್ಕ್ಯಾಲ್ಪ್ ಗೆ ಪೆನಿಟ್ರೇಟ್ ಮಾಡುತ್ತೆ. ಇದು ನಿಮ್ಮ ಹೇರ್ ರೀಗ್ರೋತ್ ಅನ್ನ ತುಂಬಾ ಫಾಸ್ಟ್ ಮಾಡುತ್ತೆ. ಇನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇದರಿಂದ. ಈಗ ಇದನ್ನ ಯಾರು ಯೂಸ್ ಮಾಡಬಹುದು, ಯಾರು ಯೂಸ್ ಮಾಡಬಾರ್ದು ಅನ್ನೋದನ್ನ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇದನ್ನ ಎಕ್ಸಿಮಾ ಅಥವಾ ಸೋರಿಯಾಸಿಸ್ ಇರೋರು ಯೂಸ್ ಮಾಡಬಾರ್ದು. ಅವ್ರು ಯೂಸ್ ಮಾಡಿದ್ರೆ ಆ ಪ್ರಾಬ್ಲಮ್ ಇನ್ನೂ ವರ್ಸ್ ಆಗ್ತಾ ಹೋಗುತ್ತೆ, ಇನ್ನೂ ತುಂಬಾ ಜಾಸ್ತಿ ಆಗತ್ತೆ, ಅಥವಾ ಇನ್ಫೆಕ್ಷನ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಪ್ಲೀಸ್ ಅವರು ಇದನ್ನ ಯೂಸ್ ಮಾಡಬೇಡಿ. ನೆಕ್ಸ್ಟ್ ಇದನ್ನ ಯಾರು ಯೂಸ್ ಮಾಡಬಹುದು? ಹೇರ್ ಫಾಲ್ ಆಗ್ತಿರೋರು, ಹೇರ್ ಥಿನ್ನಿಂಗ್ ಆಗ್ತಿರೋರು, ಅಥವಾ ಬಾಲ್ ಪ್ಯಾಚಸ್ ಕಾಣಿಸೋದಕ್ಕೆ ಶುರುವಾಗಿರೋರು, ಮತ್ತೆ ಹೇರ್ ಅನ್ನ ರೀಗ್ರೋತ್ ಮಾಡ್ಕೊಳ್ಬೇಕು ಅನ್ಕೋತಿರೋರು ಎಲ್ಲರೂ ಇದನ್ನ ಯೂಸ್ ಮಾಡಬಹುದು. ಇವಾಗ ಒಂದು ಮ್ಯಾಜಿಕಲ್ ಹೇರ್ ಟಾನಿಕ್ ಅನ್ನ ಅಪ್ಲೈ ಮಾಡೋಣ. ಫಾರ್ ದ ಪ್ರಿಪರೇಷನ್, ಒಂದು ಐರನ್ ಪಾತ್ರೆ ತಗೊಳ್ಳಿ. ಕಬ್ಬಿಣದ ಪಾತ್ರೆ. ನಾವು ಯಾವುದೇ ಒಂದು ರೆಮಿಡಿ ಮಾಡಿದಾಗ ಕಬ್ಬಿಣದ ಪಾತ್ರೆಯಲ್ಲಿ ಮಾಡಿದ್ರೆ 10 ಪಟ್ಟು ಜಾಸ್ತಿ ಆಗುತ್ತೆ. ಇದಕ್ಕೀಗ 1 ಕಪ್ ನಷ್ಟು ನೀರ್ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು, 4 ರಿಂದ 5 ಕಟ್ಟಿ ಕರಿಬೇವಿನ ಸೊಪ್ಪನ್ನ ತಗೊಂಡು ಹಾಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಳ್ಳಿ. 1 ಕಪ್ ನೀರ್ ಇರೋದು ಅರ್ಧ ಕಪ್ ಆಗೋರ್ಗು ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸ್ಕೊಂಡಿದ್ದಾದ್ಮೇಲೆ ಇದನ್ನ ಒಂದು ಬೌಲ್ಗೆ ಸೋಸ್ಕೊಂಡು ಇದಕ್ಕೀಗ 1 ಟೇಬಲ್ ಸ್ಪೂನ್ ಬ್ರಿಂಗ್ರಾಜ್ ಆಯಿಲ್ ಅನ್ನ ತಗೊಳ್ಳಿ. ನಾನಿಲ್ಲಿ ಕೋಲ್ಡ್ ಪ್ರೆಸ್ ಬ್ರಿಂಗ್ರಾಜ್ ಆಯಿಲ್ ಅನ್ನ ತಗೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಬ್ರಿಂಗ್ರಾಜ್ ಆಯಿಲ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಆಯಿಲ್, ಒಂದು ನೀರು ಆಬ್ವಿಯಸ್ಲಿ ಮಿಕ್ಸ್ ಆಗಲ್ಲ. ಜಸ್ಟ್ ಅದನ್ನ ಕಂಬೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ಪ್ರೇ ಬಾಟಲ್ ಅಥವಾ ಸ್ಕ್ವೀಸ್ ಬಾಟಲ್ ಒಳಗಡೆ ಹಾಕಿ ಫ್ರಿಡ್ಜ್ ಒಳಗಡೆ ಇದನ್ನ 2 ವಾರ ತನಕ ಸ್ಟೋರ್ ಮಾಡಬಹುದು. ಈಗ ಈ ಹೇರ್ ಟಾನಿಕ್ ಅನ್ನ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕ್ಯಾಲ್ಪ್ ಇದನ್ನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಹೇರ್ ಟಾನಿಕ್ ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ಡ್ಯಾಂಡ್ರಫ್ ಆಗಲ್ದಂಗ ನೋಡ್ಕೊಳ್ಳುತ್ತೆ. ನಿಮ್ಮ ಹೇರ್ಸ್ ಗೆ ಇದು ತುಂಬಾ ಪೋಟೆಂಟ್ ರೆಮಿಡಿ. ಹೇರ್ ರೀಗ್ರೋತ್ ಅನ್ನ ಪ್ರಮೋಟ್ ಮಾಡುತ್ತೆ. ಕೂದಲಿನ ಡೆನ್ಸಿಟಿಯನ್ನ ಇಂಪ್ರೂವ್ ಮಾಡುತ್ತೆ. ಹೇರ್ ಸ್ಟ್ರಾಂಗ್ ಅಂಡ್ ಶೈನಿಯರ್ ಮಾಡುತ್ತೆ. ಹೇರ್ ಬ್ರೇಕೇಜ್ ಅನ್ನ ತಡೆಯುತ್ತೆ. ಮಧ್ಯದಲ್ಲಿ ನಿಮ್ ಕೂದಲು ಏನಾದ್ರು ತುಂಡಾಗಿ ಹೋಗ್ತಾ ಇದ್ರೆ ಆ ಪ್ರಾಬ್ಲಮ್ ಅನ್ನ ಕೂಡ ನೀವು ಈ ಹೇರ್ ಟಾನಿಕ್ ಇಂದ ಫಿಕ್ಸ್ ಮಾಡ್ಕೊಳ್ಬಹುದು. ನಿಮ್ ಕೂದಲು ಬೇಗನೆ ಬೆಳ್ಳಗಾಗ್ತಾ ಇದ್ರೆ, ಗ್ರೇ ಆಗ್ತಾ ಇದ್ರೆ ಅದನ್ನ ನೀವು ಸ್ಲೋ ಮಾಡಬಹುದು. ಈ ಹೇರ್ ಟಾನಿಕ್ ಯೂಸ್ ಮಾಡೋದ್ರಿಂದ ಅದನ್ನ ನೀವು ಸ್ಲೋ ಮಾಡ್ಕೊಳ್ಬಹುದು. ಅಂಡ್ ಇದನ್ನ ವಾರದಲ್ಲಿ 2 ರಿಂದ 3 ಸತಿ ಹಚ್ಚಬೇಕು ಫಾರ್ ದ ಬೆಸ್ಟ್ ರಿಸಲ್ಟ್ಸ್. ಇದನ್ನ ಸ್ಕ್ಯಾಲ್ಪ್ ಬುಡಕ್ಕೆ, ಸ್ಕ್ಯಾಲ್ಪ್ ಲೆಂತ್ಗೆ ಎರಡಕ್ಕೂ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಲೀವ್ ಇಟ್ ಓವರ್ ನೈಟ್. ರಾತ್ರಿ ಇಡೀ ಬಿಟ್ರೆ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಮಗಷ್ಟೆಲ್ಲ ಟೈಮ್ ಇಲ್ಲ ಅಂದ್ರೆ 1 ರಿಂದ 2 ಗಂಟೆ ಬಿಟ್ಟು ಮೈಲ್ಡ್ ಶಾಂಪೂ ಇಂದ ಹೇರ್ ಅನ್ನ ವಾಶ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಒಂದು ಮೈಲ್ಡ್ ಶಾಂಪೂನ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ಡೂ ಚೆಕ್ಔಟ್, ನೋಡಿ ಮಾಡ್ಕೊಳ್ಳಿ. ನಿಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ, ನನಗೆ ಆಲ್ಟರ್ನೇಟ್ ಸೊಲ್ಯೂಷನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೋಡಿ ತಗೊಳ್ಳಿ. ವಿದಿನ್ 1 ಮಂತ್ ಅಲ್ಲಿ ನೀವು ಎಕ್ಸ್ಟ್ರೀಮ್ ಹೇರ್ ಗ್ರೋತ್ ಅನ್ನ ನೋಡ್ತೀರಾ. ಸೊ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸೋದನ್ನ ಮಾತ್ರ ಮರಿಬೇಡಿ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ವಿಡಿಯೋ ಯಾರಿಗೆಲ್ಲ ಹೆಲ್ಪ್ ಆಗುತ್ತೋ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಸೊ ಸಿಗ್ತೀನಿ ಮುಂದಿನ ಅಮೇಜಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.